ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೋದ್ಸಲ ನೀನ್ ಬಂದಾಗ ಒಂದು ಮಾತು ಹೇಳಿದ್ದೆ, ನಿನ್ ಮೊಮ್ಮಗನ ಪಕ್ಕ ಒಂದು ಮುದ್ದಾಗಿರೋ ಹುಡುಗಿ ಇರಬೇಕು ಅಂತ. ನೋಡು, ಮುದ್ದಾಗಿರೋ ಸೊಸೆನೇ ಸಿಕ್ಕಿದ್ದಾಳೆ ನಮ್ಗೆ. ಈ ಸರ್ತಿನೂ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ, ಮುಂದಿನ ವರ್ಷ ಅದು ನಿಜ ಆಗಿರಬೇಕು. ಆಯ್ತೇನಮ್ಮ? ದೇವ್ರೆ, ನನ್ನ ಮಗನ ಮದುವೆ ನನ್ನ ಕನಸು ಆಗಿತ್ತು. ಆದರೆ ಅವನ್ನ ಈ ಥರ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ಇನ್ನೂ ಎಷ್ಟಂತ ಪರೀಕ್ಷೆ ಮಾಡ್ತೀಯಪ್ಪ. ಮಾಲ್ತಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಹೀಗೆ ಮನಸ್ಸಲ್ಲೇನೋ ಯೋಚನೆ ಬಂತು. ಅತ್ತಿಗೆ, ಇತ್ತೀಚೆಗೆ ನೀವು ಮನಸ್ಸಲ್ಲೇ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ ಅಲ್ವಾ? ಓ, ಎಲ್ಲರೂ ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ನಂಗೆ ಒಂಚೂರು ಅರ್ಜೆಂಟ್ ಕೆಲಸದ ಹೋಗ್ಬಿಡ್ತೀನಿ. ಬಾಯ್ 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 ಬಾಯ್. ಅಲ್ಲ, ಇವರು ಇಷ್ಟೊಂದು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ? ಅಂದಾಗೆ ಆ ಹುಡುಗಿ ಯಾರು? ನಿಧಿ ಅಂತ, ನನ್ನ ಎರಡನೇ ಮೊಮ್ಮಗಳು, ನಿತ್ಯನ್ ತಂಗಿ. ನಿತ್ಯ, ತಾಳಿ ತೆಗಿಯಮ್ಮ. ಏನಾಯ್ತಮ್ಮ, ಕತ್ತಲ್ ತಾಳಿನೇ ಕಾಣಿಸ್ತಾ ಇಲ್ಲ? ಇಲ್ಲ, ಅದು ಕುತ್ತಿಗೆಲೇ ಇತ್ತು ಅಂದ್ರೆ ಈಗೆಲ್ಲೋಯ್ತು? ತಾಳಿ ವಿಷಯದಲ್ಲಿ ಇಷ್ಟೊಂದು ಬೇಜವಾಬ್ದಾರಿನ ನಿನ್ಗೆ? ಅಲ್ಲ, ಅದಕ್ಕೇನು ಬೆಲೆ ಇಲ್ವಾ, ಮರ್ಯಾದೆ ಇಲ್ವಾ? ಫ್ಯಾಷನ್ ಫ್ಯಾಷನ್ ಅನ್ಕೊಂಡು ತಾಳಿ ಬಿಚ್ಚಿ ಬದಿಗಿಟ್ರೆ ಹೆಂಗಮ್ಮ? ನಿತ್ಯ ಅವರೇ, ಅಜ್ಜಿ ನಿಮ್ಮ ಕರೀತಾ ಇದ್ದಾರೆ. ಅಜ್ಜಿನ? ಏನಾಯ್ತು? ಅದು ಅಜ್ಜಿ ಫ್ರೆಂಡ್ ಒಬ್ರು ಬಂದಿದ್ದಾರೆ. ಮುತ್ತೈದೆಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಇದ್ದಾರೆ. ಅದಕ್ಕೆ ಅಜ್ಜಿ ಬರಕ್ಕೆ ಹೇಳಿದ್ದಾರೆ. ಹೋಗಿ. ಏನಾಯ್ತು? ಅಲ್ಲ, ನಾನು ಅರ್ಶಿನ ಕುಂಕುಮ ಹೇಗೆ ತಗೊಳ್ಳಿ? ಅವ್ರ ಕಣ್ಣಲ್ಲಿ ಅದು ಸರಿ ಇರ್ಬೋದು, ಆದರೆ ನಾನು ಮುತ್ತೈದೇನೆ ಅಲ್ವಲ್ಲ. ನನಗೆ ಅರ್ಶಿನ ಕುಂಕುಮ ತಗೊಳ್ಳೋ ಅಧಿಕಾರ ಇಲ್ಲ. ನನ್ನ ಕೈಲದ್ದಾಗೋದು ಇಲ್ಲ ಕಣ್ಣ. ಯಾಕೆ ನಗ್ತಾ ಇದ್ದೀರಾ? ಏನಾಯ್ತು? ಅರ್ಶಿನ ಕುಂಕುಮ ತಗೊಳ್ಳೋ ಅಧಿಕಾರ ಅಂದ್ರೆ ಏನ್ ನಿತ್ಯ? ಅದು ಮದುವೆ ಆದವ್ರಿಗೆ ಮಾತ್ರ ತಗೋಬೇಕು ಅಂತ ನಿಮ್ಗೆ ಯಾರು ಹೇಳಿದ್ರು? ಹೆಣ್ಮಕ್ಳಿಗೆ ಅದು ಹುಡ್ದಾಗ್ಲಿಂದ ಸಿಕ್ಕಿರೋ ಹಕ್ಕು. ಹೆಣ್ಮಕ್ಳನ್ನ ದೇವ್ರ ಥರ ನೋಡೋ ಸಂಸ್ಕೃತಿ ನಮ್ಮದು. ಹಾಗಿದ್ಮೇಲೆ ಇದು ಯಾವತ್ತಿದ್ರು ನಿಮ್ಮ ಸೊತ್ತೆ ಅಲ್ವಾ? ಮದುವೆ ಆದವ್ರು ಮಾತ್ರ ಅರ್ಶಿನ ಕುಂಕುಮ ತಗೋಬೇಕು, ಗಂಡ ಹೋದ್ಮೇಲೆ ಹೂ ಮುಡಿಬಾರ್ದು, ಅರ್ಶಿನ ಹಚ್ಕೋಬಾರ್ದು. ಇದೆಲ್ಲ ಯಾವುದೋ ಕಾಲದಲ್ಲಿ ಯಾರೋ ಹುಟ್ಟಾಕಿರೋ ಪದ್ಧತಿ. ಅದಕ್ಕೆಲ್ಲ ನಾವು ಜೋತ್ ಬೀಳ್ಬೇಕು ಅಂತ ಇಲ್ವಲ್ಲ. ಅದನ್ನೆಲ್ಲ ಮನಸ್ಸಿನ ತೆಗೆದಾಕಿ. ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋ ಅಧಿಕಾರನ ಸಂಬಂಧಗಳ ಹೆಸರಲ್ಲಿ ಮನುಷ್ಯರು ಕಟ್ಟಾಕೋದು ಸರಿಯಲ್ಲ ಅಲ್ವಾ? ನಿಮಗೆ ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ ಅಲ್ವಾ? ಇದು ತುಂಬ ಕಾಮನ್ ಆಗಿದೆ, ಎಲ್ರಿಗೂ ಗೊತ್ತಿದೆ.